ನಮಸ್ಕಾರ. ಈ ದಿನದ ಪ್ರಮುಖ ಮುಖ್ಯಾಂಶಗಳು. ರಾಹುಲ್ ಗಾಂಧಿ ಕಡೆಗೆ ಇಬ್ಬಣ್ಣಗಳ ಆಸೆಗಣ್ಣು, ಮುಖ್ಯಮಂತ್ರಿ ಬದಲಾವಣೆ ಹಾಗೂ ಸಚಿವ ಸಂಪುಟ ವಿಸ್ತರಣೆ ವಿಚಾರ. ಕಾಳಸಂತೆಯಲ್ಲಿ ಐಪಿಎಲ್ ಟಿಕೆಟ್ ಮಾರಾಟ, 24 ಮಂದಿ ಆರೋಪಿಗಳ ಸೆರೆ, ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ನಡೆದ ಘಟನೆ. ಮಹಿಳಾ ತಂಡದ ಅಭಿಯಾನಕ್ಕೆ ತೆರೆ, ಊಬರ್ ಕಪ್ ಬ್ಯಾಡ್ಮಿಂಟನ್ನಲ್ಲಿ ಚೀನಾ ವಿರುದ್ಧ 0-5 ಇಂದ ಸೋಲು. ಹೊರ್ಮುಜ್ ಅನ್ನು ಅಮೆರಿಕವೇ ಮುಕ್ತಗೊಳಿಸಲಿ, ಅಂಗಲಾಚುತ್ತಿರುವ ಇರಾನ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಮಕ್ಕಳ ಶೈಕ್ಷಣಿಕ ವೆಚ್ಚ ತಂದೆಯದ್ದೇ ಹೊಣೆ, ಕೌಟುಂಬಿಕ ವ್ಯಾಜ್ಯ ಕುರಿತು ಹೈಕೋರ್ಟ್ ಅಭಿಪ್ರಾಯ. ಕೆಎಸ್ಡಿಎಲ್ಗೆ 507 ಕೋಟಿ ಲಾಭ, 2016 ಕೋಟಿ ವಹಿವಾಟು ನಡೆಸಿದ ಹೆಗ್ಗಳಿಕೆ, ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ದೌರ್ಜನ್ಯ ಪ್ರಕರಣ ಕುರಿತು ಶಿಕ್ಷೆ ಪ್ರಮಾಣ ಕಡಿಮೆ, ಭೂರಹಿತರಿಗೆ ಭೂಮಿ ಹಂಚಿಕೆ ಮಾಡಲು ಸರ್ಕಾರಕ್ಕೆ ಆಗ್ರಹ. ವಿನಯ್ ಕುಲಕರ್ಣಿ ಮನವಿಗೆ ಸಿಬಿಐ ವಿರೋಧ, ರಜಾಕಾಲದ ನ್ಯಾಯಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಅವಕಾಶ. ಮುಕ್ತ ವಿಶ್ವವಿದ್ಯಾಲಯ ಮತ್ತು ಸರ್ಕಾರದ ನಡುವೆ ಸಂಘರ್ಷ, ಕೆಎಸ್ಒಯು ಏಕಸ್ವಾಮ್ಯಕ್ಕೆ ಕಡಿವಾಣ, ಎಲ್ಲಾ ವಿವಿಗಳಲ್ಲೂ ದೂರ ಶಿಕ್ಷಣ ಕೋರ್ಸ್. ಪ್ರತಿ ಕ್ಷೇತ್ರಕ್ಕೂ 10 ಕೋಟಿ ಕೊಡಿ, ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣ, ರಾಜ್ಯವ್ಯಾಪ್ತಿ ಬರದ ಛಾಯೆ, ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ. ಒಳ ಮೀಸಲಾತಿ ವರ್ಗೀಕರಣ ಅನ್ಯಾಯ ತಕ್ಷಣ ಸರಿಪಡಿಸಿ, ಇಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ಒತ್ತಾಯ. ಕಡ್ಡಾಯ ಪ್ರವೇಶಾತಿ ಎತ್ತಿಡಿದ ಸುಪ್ರೀಂ, ಶಿಕ್ಷಣ ಹಕ್ಕು ಕಾಯ್ದೆ ಕುರಿತು ರಾಷ್ಟ್ರೀಯ ಯೋಜನೆಗಾಗಿ ಪರಿಗಣಿಸುವಂತೆ ಸೂಚನೆ. 10,400 ವಾಟ್ಸ್ಆಪ್ ಖಾತೆ ಸ್ಥಗಿತ, ಡಿಜಿಟಲ್ ಅರೆಸ್ಟ್ ವಿರುದ್ಧ ಕ್ರಮ, ಸುಪ್ರೀಂ ಕೋರ್ಟ್ಗೆ ಮಾಹಿತಿ ನೀಡಿದ ಕೇಂದ್ರ ಸರ್ಕಾರ.